ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಹುಣ್ಣಿಮೆಯ ದಿನ ಏನು ಮಾಡಬೇಕು ಅಥವಾ ಹುಣ್ಣಿಮೆಯಂದು ಹೀಗೆ ಮಾಡಿದರೆ ಏನೆಲ್ಲ ಫಲಗಳು ದೊರೆಯುತ್ತದೆ ಎಂಬುದರ ಮಾಹಿತಿಯನ್ನು ತಿಳಿಸಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆಯ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಹುಣ್ಣಿಮೆಯ ದಿನ ಕೆಲವು ಸತ್ಕಾರ್ಯಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಲಾಭ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಮೊದಲನೆಯದಾಗಿ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಉತ್ತಮ. ಮನೆಯಲ್ಲಿ ದೀಪ ಹಚ್ಚಿ ಇಷ್ಟ ದೇವರನ್ನು ಆರಾಧಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಬಹುದು. ವಿಶೇಷವಾಗಿ ವಿಷ್ಣು, ಶಿವ, ದೇವಿ ಹಾಗೂ ಚಂದ್ರದೇವರ ಆರಾಧನೆಗೆ ಈ ದಿನ ಶುಭಕರವೆಂದು ಹೇಳಲಾಗುತ್ತದೆ. ತುಳಸಿ ಗಿಡಕ್ಕೆ ನೀರು ಅರ್ಪಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಎಂದು ನಂಬಲಾಗಿದೆ. ಇನ್ನು ಎರಡನೆಯದಾಗಿ ವೀಕ್ಷಕರೇ, ಬಡವರಿಗೆ ಅನ್ನದಾನ ಮಾಡುವುದು, ವಸ್ತ್ರ ದಾನ ಮಾಡುವುದು ಅಥವಾ ಧಾನ್ಯ ದಾನವನ್ನು ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ದಾನ ಮಾಡುವುದರಿಂದ ಸಮಾಜದಲ್ಲಿ ಸಹಕಾರ ಮತ್ತು ಕರುಣೆಯ ಭಾವನೆ ಹುಟ್ಟುತ್ತದೆ ವೀಕ್ಷಕರೇ. ಇನ್ನು ಗೋಮಾತೆಗೆ ಆಹಾರ ನೀಡುವುದು, ಧಾನ್ಯ ನೀಡುವುದು ಅಥವಾ ಪ್ರಾಣಿಗಳಿಗೆ ನೀರು ನೀಡುವುದು ಸಹ ಉತ್ತಮ ಕಾರ್ಯವಾಗಿದೆ. ಮೂರನೆಯದಾಗಿ ಹುಣ್ಣಿಮೆಯ ರಾತ್ರಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಜಪ ಮಾಡಲು ಪ್ರಯತ್ನಿಸಬಹುದು. ಚಂದ್ರನ ಬೆಳಕಿನಲ್ಲಿ ಕೆಲ ಸಮಯ ಶಾಂತವಾಗಿ ಕುಳಿತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದು ಕೂಡ ಒಳ್ಳೆಯದು ವೀಕ್ಷಕರೇ. ಕೆಲವರು ಈ ದಿನ ಸತ್ಯನಾರಾಯಣ ಪೂಜೆಯನ್ನು ನಡೆಸಿ ಪ್ರಸಾದವನ್ನು ಹಂಚುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಣ್ಣಿಮೆಯ ದಿನ ಚಂದ್ರನಿಗೆ ಹಾಲು, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಂದು ನಂಬಿಕೆ ಇದೆ. ಈ ದಿನ ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಪಿತೃಗಳನ್ನು ಸ್ಮರಿಸುವುದು ಸಹ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಹುಣ್ಣಿಮೆಯ ದಿನ ಹೀಗೆ ಮಾಡಿದರೆ ಏನೆಲ್ಲ ಫಲಗಳು ದೊರೆಯುತ್ತದೆ ಎಂಬುದರ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಉಚಿತವಾಗಿ ಭವಿಷ್ಯ ತಿಳಿದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.